ದಲಿತರ ಹಣ ನುಂಗಿದ ಅಧಿಕಾರಿಗಳಿಗೆ ಈಗ ಇಡಿ ಶಾಕ್ ಕೊಟ್ಟಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. 2024ರ ಡಿಸೆಂಬರ್ನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಸುವರ್ಣ ನ್ಯೂಸ್ ಸುದ್ದಿಯ ಬಳಿಕ ಇಲಾಖೆ ತನಿಖೆ ಶುರುವಾಯಿತು. ಹಣ ನುಂಗಿದವರ ಬೆನ್ನು ಬಿದ್ದ ಇಡಿ ಅಧಿಕಾರಿಗಳು. ವಿಜಯಪುರ ಅಂಬೇಡ್ಕರ್ ನಿಗಮದ ಕಚೇರಿ ಅಧಿಕಾರಿಗಳ ನಿವಾಸದ ಮೇಲೆ ಇಡಿ ರೇಡ್ ಮಾಡಿದೆ. ರಾಜ್ಯದ 5 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು, ಜಿಲ್ಲಾ ವ್ಯವಸ್ಥಾಪಕಿ ರೇಣುಕಾ ನಿವಾಸಗಳ ಮೇಲೆ ದಾಳಿ ಮಾಡಿದ್ದಾರೆ. 2016ರಿಂದ 2021ರವರೆಗೆ ನಡೆದಿದ್ದ ಭಾರೀ ಲೂಟಿಯ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ನಕಲಿ ದಾಖಲೆ ಸೃಷ್ಟಿಸಿ ನಿಗಮದಿಂದ ಹಣ ಮಂಜೂರು ಮಾಡಿಸಿಕೊಂಡಿದ್ರು. ಎರಡ್ 2024ರ ಡಿಸೆಂಬರ್ನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದರ ಬಗ್ಗೆ ವರದಿ ಮಾಡಿತ್ತು. ಇಲಾಖಾ ತನಿಖೆನೂ ಶುರುವಾಯಿತು. ಆವಾಗ ಈಗ ಇಡಿ ರೇಡ್ ಮಾಡಿದೆ. ವಿಜಯಪುರ ಅಂಬೇಡ್ಕರ್ ನಿಗಮದ ಕಚೇರಿಯ ಅಧಿಕಾರಿಗಳ ನಿವಾಸದ ಮೇಲೆ ಇಡಿ ರೇಡ್ ಮಾಡ್ತಾ ಇದ್ದು, ರಾಜ್ಯದ 5 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಜಿಲ್ಲಾ ವ್ಯವಸ್ಥಾಪಕಿ ರೇಣುಕಾ ನಿವಾಸದ ಮೇಲೆ ದಾಳಿಯಾಗಿದೆ. ಈ ಹಣ ನುಂಗಣ್ಣ ಕೆಲಸ ಹೇಗಾಗಿತ್ತು ಅಂದ್ರೆ 2016ರಿಂದ 2021ರವರೆಗೆ ಒಂದು ದೊಡ್ಡ ಲೂಟಿ ಆಗುತ್ತೆ. ಆ ಲೂಟಿಗೆ ಇವರು ಹಿಡ್ಕೊಂಡಿದ್ದ ಮಾರ್ಗ ನಕಲಿ ದಾಖಲೆಗಳನ್ನ ಸೃಷ್ಟಿಸೋದು, ಅದಕ್ಕೆ ಹಣ ಮಂಜೂರು ಮಾಡಿಕೊಳ್ಳೋದು. ಬಡ ದಲಿತ ಮಹಿಳೆಯರಿಗೆ ಸಿಗಬೇಕಿದ್ದ ಭೂಮಿ ನುಂಗುಬಾಕರ ಪಾಲಾಗಿತ್ತು. ಇದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಆಗ ಇಲಾಖಾ ತನಿಖೆನೂ ಶುರುವಾಗಿತ್ತು. ಅದಾದ ಮೇಲೆ ನಿಗಮದ ವ್ಯವಸ್ಥಾಪಕಿ ರೇಣುಕಾ ಅಮಾನತ್ತು ಪ್ರಕರಣ ಕೈಗೆತ್ತಿಕೊಂಡಿತ್ತು ಲೋಕಾಯುಕ್ತ. 25 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಅಕ್ರಮವಾಗಿರೋದು ಇದರ ಬಗ್ಗೆ ಬಯಲಾಗಿತ್ತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ. 2024 ಡಿಸೆಂಬರ್ನಲ್ಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದನ್ನ ಎಕ್ಸ್ಪೋಸ್ ಮಾಡಿತ್ತು. ಆಗ ಕ್ರಮಗಳು ಆಗಿದ್ವು. ಈಗ ಇಡಿ ರೇಡ್ ಆಗಿದೆ. ಈಗ ನಡೀತಾ ಇರೋ ಬೆಳವಣಿಗೆ ಮತ್ತು ಈ ನುಂಗುಬಾಕರು ಯಾವ ರೀತಿ ದುಡ್ಡು ನುಂಗುತ್ತಾ ಇದ್ರು ಅನ್ನೋದರ ಉದಾಹರಣೆ ಕೊಡಬಹುದಾ? 2021ರವರೆಗೆ ಸಂಪೂರ್ಣವಾಗಿ ಏನಂದ್ರೆ ಭೂ ಒಡೆತನ ಯೋಜನೆಯಲ್ಲಿ ಬಹಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿತ್ತು. ಅಂದ್ರೆ ಈ ಭೂ ಒಡೆತನ ಯೋಜನೆಯಲ್ಲಿ ಬಡ ದಲಿತ ಹೆಣ್ಣು ಮಕ್ಕಳಿಗೆ ಭೂಮಿಯನ್ನ ಕೊಡುವಂತದ್ದು, ಅದು ಕೂಡ ಉಚಿತವಾಗಿ ಕೊಡ್ತಾರೆ, ಅದು ಸರ್ಕಾರ ಕೊಡುತ್ತೆ. ಅದಕ್ಕೆ ಸರ್ಕಾರದಿಂದಲೇ ಹಣ ಬಿಡುಗಡೆ ಆಗುತ್ತೆ. ಅದು ನಿಗಮದ ಮೂಲಕ ಭೂ ಒಡೆಯನಿಗೆ ಅಂದ್ರೆ ಯಾರು ಸವರ್ಣೀಯ ಭೂ ಒಡೆ ಇರ್ತಾನೋ ಅವನ ಹತ್ರ ಭೂಮಿಯನ್ನ ಖರೀದಿ ಮಾಡಿ ಅದನ್ನ ಓದು ಬಡ ದಲಿತ ಹೆಣ್ಣು ಮಕ್ಕಳಿಗೆ ಕೊಡುವಂತದ್ದು. ಇನ್ನು ಸರ್ಕಾರದ ಯೋಜನೆ. ಬಡ ಹೆಣ್ಣು ಮಕ್ಕಳು ಅಂದ್ರೆ ದಲಿತ ಬಡ ಹೆಣ್ಣು ಮಕ್ಕಳು ಸ್ವಾವಲಂಬಿ ಆಗ್ಲಿ ಅನ್ನೋ ದೃಷ್ಟಿಯಿಂದ ಏನಾದ್ರು ಸರ್ಕಾರಿ ಒಂದು ಯೋಜನೆಯನ್ನ ಮಾಡಿದೆ. ಆದ್ರೆ ಇಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಇಲ್ಲಿ ನಕಲಿ ಭೂ ಒಡೆಯನನ್ನ ಸೃಷ್ಟಿ ಮಾಡ್ತಾ ಇದ್ರು, ನಕಲಿ ಭೂ ಖಾತೆಗಳನ್ನ ಸೃಷ್ಟಿ ಮಾಡ್ತಾ ಇದ್ರು. ಇಲ್ಲಿ ಏನಂದ್ರೆ ಅಲ್ಲಿಂದ ಭೂಮಿಯನ್ನು ನಾವು ಖರೀದಿ ಮಾಡಿದೀವಿ, ಅದರ ರೇಟ್ ಬಂದು 1 ಕೋಟಿ ಆಗಿದೆ, ಆ 1 ಕೋಟಿಯನ್ನು ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ಇದನ್ನ ಬಡ ದಲಿತ ಮಹಿಳೆಯರಿಗೆ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ದಾಖಲೆಯನ್ನು ಸೃಷ್ಟಿ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಭೂ ಒಡೆಯನು ಸುಳ್ಳಿರ್ತಾ ಇದ್ದ, ಅಂದ್ರೆ ಅವನು ಇರ್ತಾನೆ ಇರಲಿಲ್ಲ ಅಸಲಿಯಲ್ಲಿ. ಮತ್ತೊಂದು ಕಡೆಗೆ ಇಲ್ಲಿ ಫಲಾನುಭವಿಗಳು ನೋಡಿದ್ರೆ ಫಲಾನುಭವಿಗಳು ಕೂಡ ಫೇಕ್ ಇರ್ತಾರೆ. ಸಂಪೂರ್ಣವಾಗಿ ಅವ್ರು ಯಾರು ಫಲಾನುಭವಿಗಳೇ ಇರೋದಿಲ್ಲ. ನಮಗೂ ಸಹ ಒಂದು ಉದಾಹರಣೆ ಸಿಗುತ್ತೆ. 2014ರಲ್ಲಿ ಇಂಥ ಒಂದು ಊರಲ್ಲಿಯೇ ಭೂಮಿಯನ್ನ ಖರೀದಿ ಮಾಡಿ ಇಂಥ ಊರಿನ ದಲಿತ ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಸಿಗುತ್ತೆ. ಅಲ್ಲಿ ಹೋಗಿ ಕ್ರಾಸ್ ಚೆಕ್ ಮಾಡಿದಾಗ, ಅಲ್ಲಿ ಬಳ್ಳೋಳಿ ಅಂತಕ್ಕಂಥ ಗ್ರಾಮದಲ್ಲಿ ಹೋಗಿ ಕ್ರಾಸ್ ಚೆಕ್ ಮಾಡಿದಾಗ ಅಲ್ಲಿ ಯಾವುದೇ ಆ ರೀತಿಯಾದ ಫಲಾನುಭವಿಗಳೇ ಇರಲಿಲ್ಲ. ಮತ್ತೊಂದು ಕಡೆ ನಾವು ಭೂ ಒಡೆಯನಿಗೆ ಹೋಗಿ ಭೇಟಿಯಾಗಿದ್ವಿ. ಅಂದ್ರೆ ನಿಮ್ಮ ಕಡೆಯಿಂದ ಏನೋ ಭೂಮಿ ಖರೀದಿಯಾಗಿದೆ ಅಂತ ಸರ್ಕಾರದಿಂದ ಕೇಳಿದಾಗ ನನ್ನ ಹತ್ರ ಯಾರು ಬಂದೂ ಇಲ್ಲ, ನನಗೆ ಆ ವಿಷಯನೂ ಗೊತ್ತಿಲ್ಲ, ಇವತ್ತಿಗೆ ನೋಡ್ರಿ ನನ್ನ ಪಹಣಿ ಪತ್ರ ನನ್ನದೇ ಹೆಸರಿದೆ ಅಂತೇಳಿ ಆತ ಕೂಡ ಇಲ್ಲಿ ತೋರಿಸ್ತಾನೆ. ಅವಾಗ ನಮ್ಗೊಂದು ಅಲ್ಲಿ ಕನ್ಫರ್ಮ್ ಆಗುತ್ತೆ ಇದು ಬಹಳ ದೊಡ್ಡ ಜಾಲ ಇದೆ ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಕೆದರ್ತಾ ಹೋದಾಗ ಬಹಳಷ್ಟು ದಾಖಲಾತಿಗಳು ನಮಗೆ ಸಿಗ್ತಾ ಹೋದವು. ಸರಿ ಸುಮಾರು ಅಂದ್ರೆ ನಾವು ಸುದ್ದಿ ಮಾಡ್ತಾ ಇದ್ದಂಗೆ ಮೊದಲು ಈ ಪ್ರಕರಣವನ್ನ ಲೋಕಾಯುಕ್ತರು ಕೈಗೆತ್ಕೊಂಡು ಸೋಮೋಟೋ ಕೇಸನ್ನು ಹಾಕೊಂಡು ತನಿಖೆಗೆ ಇಳಿದಾಗ 18 ಕೋಟಿಯಷ್ಟು ಬಯಲಾಗುತ್ತೆ. ಬಳಿಕ ಅದೇ ತನಿಖೆಯನ್ನು ಮುಂದುವರಿಸಿದಾಗ 24 ಕೋಟಿಯಷ್ಟು ಅವ್ಯವಹಾರ ನಡೆದಿರುವಂತದ್ದು ಈಗ ಬೆಳಕಿಗೆ ಬಂದಿರೋದು. ಹೀಗಾಗಿನೇ ಇಡಿ ಈಗ ಆ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿರುವಂತದ್ದು. ಈಗ ದಾಖಲಾತಿಗಳ ಪರಿಶೀಲನೆ ಮಾಡ್ತಾ ಇದ್ರೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಕೂಡ ಈಗ ಇಡಿ ಕೈ ಸೇರಿರುವಂತದ್ದು. ಮುಂದೆ ಏನಾಗುತ್ತೆ ಭಾವನಾ, ಕಾದ್ ನೋಡ್ಬೇಕಾಗಿದೆ. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.